ಹಾಯ್, ಐ ಆಮ್ ಲಕ್ಷ್ಮೀ ಸಂಜಯ್ ಹಟ್ಟಿಹೊಳಿ ಫ್ರಮ್ ಹುಬ್ಳಿ. ಇದು ಮನೆ ಬಂದ್ಬಿಟ್ಟು ಬಸವೇಶ್ವರ ನಗರ ಲಕ್ಷ್ಮೀ ಲೇಔಟ್, ಗೋಕುಲ್ ರೋಡ್, ಹುಬ್ಳಿಯಲ್ಲಿರೋದು. 1.5 years ಬ್ಯಾಕ್ ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ. ಸೊ ಕನ್ಸ್ಟ್ರಕ್ಷನ್ ಆಗ್ತಾ 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 ನನಗೆ ಒಂದು ಇಂಟೀರಿಯರ್ ಮಾಡಿಸ್ಬೇಕು ಅನ್ನೋದು ಬಹಳ ಇಂಟ್ರೆಸ್ಟೆಡ್ ಇತ್ತು. ನನ್ ಒಂದು ಡ್ರೀಮ್ ಹೌಸ್ ಆಗ್ಬೇಕು, ಅದು ಇಂಟೀರಿಯರ್ ನನ್ಗೆ ಹೆಂಗ್ ಬೇಕು ಆ ತರ ಆಗ್ಬೇಕು ಅನ್ನೋದೊಂದು ಬಹಳ ತುಂಬಾನೇ ಮೊದಲಿಂದ ಅದು ನಂದು ಡ್ರೀಮ್ ಇತ್ತು. ಐ ಸ್ಟಾರ್ಟೆಡ್ ಸರ್ಚಿಂಗ್ ದಿ ಇಂಟೀರಿಯರ್ಸ್ ಇನ್ ಹುಬ್ಳಿ. ಮಾಂಡೋವಿ ಫರ್ನಿಚರ್ಸ್ ಹೋಗಿ ಅಲ್ಲಿ ನಾವು ಭೇಟಿಯಾಗಿ ಅಪ್ರೋಚ್ ಮಾಡಿದ್ವಿ ಅವ್ರಿಗೆ. ನಮ್ಮ ಮನೆ ಆಗ್ತಾ ಇದೆ ಇನ್ನೊಂದು 6 months ಅಲ್ಲಿ. ಸೊ ನಾವು ಇಂಟೀರಿಯರ್ ಮಾಡಿಸ್ಬೇಕಂತ ಇದೀವಿ ಅಂತ ಹೇಳಿದಾಗ ಮಾಂಡೋವಿ ಫರ್ನಿಚರ್ ಓನರ್ ಆದಂತ ಅರುಣ್ ಸರ್ ಆಗಿರ್ಬೋದು, ಮೇಡಮ್ ಆಗಿರ್ಬೋದು, ನಮ್ಗೆ ಬಹಳ ಕೋಆಪರೇಟ್ ಮಾಡಿ ಅವ್ರ ಶೋರೂಮ್ ಅಲ್ಲಿ ಇರುವಂತ ತಾವು ಮೇನ್ ಮ್ಯಾನುಫ್ಯಾಕ್ಚರ್ಸ್ ಅವರು. ಆಕ್ಚುಲಿ ದೇ ಆರ್ ದ ಓನ್ ಮ್ಯಾನುಫ್ಯಾಕ್ಚರ್ಸ್. ಅವರು ಮಟೀರಿಯಲ್ ಅನ್ನು ತೋರಿಸಿದ್ರು. ಆ ಮಟೀರಿಯಲ್ ಅಲ್ಲಿ ಕಬರ್ಡ್ ಆಗ್ಲಿ ಅಥವಾ ಇಂಟೀರಿಯರ್ಸ್ ಆಗ್ಲಿ, ಆಮೇಲೆ ಅವ್ರು ಮಾಡಿರುವಂತ ಲೇಟೆಸ್ಟ್ ಇಂಟೀರಿಯರ್ಸ್ ಆಗ್ಲಿ, ಅದೆಲ್ಲ ನಮ್ಗೆ ಅಪ್ರೋಚ್ ಮಾಡಿದ್ರು. ಆ ಇಂಟೀರಿಯರ್ಸ್ ನೋಡ್ಬಿಟ್ಟು ನಮ್ಗೆ ಅವ್ರ ಕ್ವಾಲಿಟಿ ಆಗಿರ್ಬೋದು, ಆಮೇಲೆ ಅವ್ರು ಹಾಕಿರುವಂತ ಪ್ರಾಡಕ್ಟ್ಸ್ ಆಗಿರ್ಬೋದು, ಅವ್ರು ಮಾಡಿರುವಂತ ಡಿಸೈನ್ ಆಗಿರ್ಬೋದು, ಬಹಳನೇ ಇಷ್ಟ ಆಯ್ತು. ಸೊ ದೇ ಹ್ಯಾವ್ ಸಜೆಸ್ಟೆಡ್ ವೆರಿ ನೈಸ್ ಇದು ಪ್ಯಾಟರ್ನ್ಸ್. ನಾವು ಅವ್ರ ಜೊತೆ ಮಾತಾಡಿ ಕುತ್ಕೊಂಡು ಚೆನ್ನಾಗಿ ಒಂದು ಮಟೀರಿಯಲ್ ಹಿಡಿದು ಅವ್ರು ನಮ್ಗೆ ಬಜೆಟ್ ಹಾಕೊಟ್ರು. ಆ ಬಜೆಟು ನಮ್ಗೆ ಇಷ್ಟ ಆಯ್ತು ಆಕ್ಚುಲಿ. ಬಿಕಾಸ್ ಮಟೀರಿಯಲ್ಗಿಂತಲೂ ನಾನು ಬಜೆಟ್ಗಿಂತಲೂ ನಮ್ಗೆ ಹೆಂಗ್ ಬೇಕೋ ಹಂಗವರು ನಮಗೆ ಒಂದು ಸಜೆಸ್ಟ್ ಮಾಡಿದ್ರು, ಈ ತರ ಮಾಡಿ, ಈ ತರ ಚೆನ್ನಾಗಿ ಕಾಣುತ್ತೆ ಅಂತ ತಿಳ್ಕೊಂಡು ಬಹಳ ಕೋಆಪರೇಷನ್ ಮಾಡಿದ್ರು. ಆಮೇಲೆ ಅವ್ರ ಇಂಟೀರಿಯರ್ ಹೇಳುವಂತ ಇವ್ರು ಇರ್ಬೋದು, ಅವ್ರ ಟೀಮ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಎಲ್ಲಾನು ನಮ್ಗೆ ತುಂಬಾ ಲೈಕ್ ಆಗಿದೆ. ನಾನು ಹೇಳ್ತೀನಿ, ಒನ್ ಆಫ್ ದ ಬೆಸ್ಟ್ ಇಂಟೀರಿಯರ್ಸ್ ನೀವು ಮಾಡಿಸ್ಬೇಕಂದ್ರೆ ಮಾಂಡೋವಿ ಫರ್ನಿಚರ್ ಇಸ್ ದ ಬೆಸ್ಟ್ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮ್ಗೆ ತುಂಬಾ ಲೈಕ್ ಆಗಿದೆ. ಸೊ ನೀವು ಮಾಡಿಸಿ ನೋಡಿ, ಅವ್ರದ್ದು ಒಂದು ಕೋಆಪರೇಷನ್ ಆಗ್ಲಿ. ಆಮೇಲೆ ಅವರು ನಿಮ್ಗೆ ನಮ್ಮ ಬಜೆಟ್ ಎಷ್ಟಿದೆಯಲ್ಲ ಆ ಬಜೆಟ್ ನೋಡಿ ಅವ್ರು ನಿಮ್ಗೆ ಹೇಳ್ತಾರೆ ಇಷ್ಟರಲ್ಲೇ ಕೊಡುತ್ತೆ, ಹಿಂಗೆ ಆಗತ್ತೆ ಅಂತ ಹೇಳಿ. ಸೊ ಒಂಥರ ಏನಂದ್ರೆ ನನಗೆ ಖುಷಿ ಕೊಟ್ಟಿದೆ. ಅವ್ರು ಮಾಡಿರೋ ಇಂಟೀರಿಯರ್ಸ್ ಅಲ್ಲಿ ನಾನು ನನ್ನ ಮನೆಯಲ್ಲಿ ನನ್ನ ಡ್ರೀಮ್ ಹೌಸ್ ಅಲ್ಲಿ ನಾನು ಬಹಳ ಹ್ಯಾಪಿ ಆಗಿದ್ದೀನಿ. ಅಂಡ್ ಇಟ್ ಇಸ್ ವೆರಿ ನೈಸ್ ಹೌಸ್. ನನಗೆ ಅವ್ರು ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು.